ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಹೂ ಕಟ್ಕೊಂಡು ಕೂತಿದ್ದೀನಿ. ಬೆಳಗ್ಗೆ ಅಂದರೆ ಇವಾಗ ಟೈಮು 10 ಗಂಟೆ ಆಗಿದೆ. ನಾನು 9 ಗಂಟೆಗೆ ಕೂತ್ಕೊಂಡಿದ್ದೆ. ಹೂ ಏನೋ ಕಟ್ತೀನಿ, ನಿಧಾನ ನಾನು ಕಟ್ಟೋದು. ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಕಟ್ಟೋಣ ಅಂತ ಇಟ್ಕೊಂಡೋಗೋದಕ್ಕೆ. ಇನ್ನು ಇವತ್ತು ತುಂಬ ಕೆಲಸನೇ ಇದೆ. ಇನ್ನು ಬ್ಯಾಗ್ ಪ್ಯಾಕಿಂಗ್ ಮಾಡಿಲ್ಲ, ಮಾಡಬೇಕು. ದೇವ್ರದ್ದು ಎಲ್ಲ ದೇವ್ರ ಸಾಮಾನೆಲ್ಲ ತೊಳಿಬೇಕು. ದೇವ್ರದ್ದು ಪ್ರತಿಯೊಂದು ದೇವ್ರ ಮನೆ ಎಲ್ಲ ತೊಳಿಬೇಕು. ಇವತ್ತು 2 ಕಟ್ಟಿಕ್ಕಿದ್ದೀನಿ. ಇದು ಒಂದೊಂದು ಗುಚ್ಚು ಬಂದಿದ್ರು ಮಾರೋಕ್ಕೆ, ಹಂಗಾಗಿ ಒಂದೊಂದು ಗುಚ್ಚು ಒಂದೊಂದು ಒಳ ಬರುತ್ತೆ. ಹಂಗಾಗಿ 2 ಕಟ್ಟಿಕ್ಕಿದ್ದೀನಿ. ಇವಾಗ ಸದ್ಯಕ್ಕೆ ಗಟ್ಟಿಯಾಗಿ ಕಟ್ತೀನಿ, ಆದರೆ ನಿಧಾನ, ಫುಲ್ಲು ಗಟ್ಟಿಯಾಗಿ ಒಂದು ಸ್ವಲ್ಪ ಇಟ್ಕೊಂಡ್ರು ಗಟ್ಟಿಯಾಗಿರಬೇಕು. ಹಂಗಾಗಿ ಗುಟ್ಟು ಕಟ್ಟೋದು ನಾನು ಹೂವನ್ನ, ಹಂಗಾಗಿ ನಿಧಾನ ಆಗುತ್ತೆ. ಡೈಲಿ ಕಟ್ಟಂಗಿದ್ದಿದ್ರೆ ಪರವಾಗಿಲ್ಲ, ಅಭ್ಯಾಸ ಇರುತ್ತಲ್ಲ. ಮೊದಲೆಲ್ಲ ಡೈಲಿ ಗಿಡದಲ್ಲಿ ಬಿಡೋದು ಕಟ್ತಾ ಇದ್ವಿ, ಅವಾಗ ಅಭ್ಯಾಸ ಆಗಿತ್ತು. ಇವಾಗ ಯಾವಾಗೋ ಒಂದೊಂದು ಟೈಮ್ ಅಲ್ವಾ, ಹಂಗೆ ಕಲಸಿ ಎಲ್ಲ ಇಟ್ಬಿಟ್ರೆ ಒಂಥರ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಈ ಥರ ಸುತ್ತಿಬಿಟ್ಟು ಇಕ್ಕಿದ್ರೆ ನೀಟಾಗಿರುತ್ತೆ ಅಂತ ಗುಂಡು ಮಾಡಿ ಇಕ್ಕೋದು. ಇನ್ನೊಂದು ಇದು ನೋಡಿ, ಈ ಥರ ಪ್ಯಾಕೆಟ್ 10 ರೂಪಾಯಿ. ಬೆಳಕು ಜಾಸ್ತಿ ಬರ್ತಾಯಿದೆ. ಇವಾಗ ಸರಿ ಹೋಯ್ತು. ನಿಧಾನ ಕಟ್ತಾ ಇದ್ದೀನಿ. ಕಟ್ಟಿದ್ದು ತೊಗೊಳೋದಕ್ಕೆ ನೋಡಿದೆ, ಕಟ್ಟಿದ್ದು ತಂದಿರಲಿಲ್ಲ ಅವರು. ಬಿಡಿ ಹೂ ತಗೊಂಡಿದ್ರು. ಇನ್ನೇನು ಮಾಡೋದು, ಯಾವುದಿದ್ರೆ ಅದು ತೊಗೊಳ್ಳೋಣ ಅಂತ. ನಿನ್ನೆ ರೋಸ್ ಒಂದೇ ತೊಗೊಂಬಂದೆ ಬಗಲ್ಗುಂಟೆಗೆ ಹೋದಾಗ. ಇನ್ನು ತೊಗೊಳ್ಳೋಣ ಅಂದರೆ ಮಳೆ ಬರೋ ಮೋಡ ಆಗಿತ್ತು. ನಾನು ತೊಗೊಳ್ತೀನಿ, ಮತ್ತೆ ಮೊದಲಿನ ಥರ ಮೊನ್ನೆ ಬಂದಿರೋ ಥರ ಮಳೆ ಬಂದ್ಬಿಡುತ್ತೆ ಅಂತ ಇರೋದನ್ನು ತೊಗೊಂಡು ಬಂದೆ. ದೇವ್ರಿಗೆ ರೋಸ್, ಬಿಡಿ ರೋಸ್ ತೊಗೊಂಬಂದಿದ್ದೀನಿ. ಅದನ್ನೇ ಒಂದೊಂದು ಇಕ್ಕೋಣ ಡೈಲಿ ಅಂತ. ಚೆನ್ನಾಗಿ. ನಾನು ನಿನ್ನೆ ಸೊಪ್ಪು ತೊಗೊಂಬರಕ್ಕಂತ ಹೋಗಿದ್ದೆ, ದಂಟು ಸೊಪ್ಪು. ಆ ಅಂಕಲ್ಲು ಅವರೇ ಬೆಳೆದು ಅವರೇ ಮಾರೋದು ಯಾವಾಗಲೂ. ದಂಟು ಸೊಪ್ಪು, ಮೆಂತ್ಯ ಸೊಪ್ಪು ಒಂದೊಂದು ಟೈಮ್ ಒಂದೊಂದು ತರ್ತಾ ಇರ್ತಾರೆ. ನಿನ್ನೆ ದಂಟು ಖಾಲಿ ಆಗಿದೆ ಅಂತ ರೋಸ್ ತೊಗೊಂಬಂದಿದ್ರು. ಹಂಗಾಗಿ ಅದಿಲ್ಲ ಅಂತ ಹೂನೇ ತೊಗೊಂಬಂದೆ. ಬೇರೆ ಕಡೆ ಆದರೂ ತೊಗೊಳ್ಳೇಬೇಕಲ್ಲ, ಇವ್ರ ಹತ್ರ ತೊಗೊಳ್ಳೋಣ ಅಂತ ತೊಗೊಂಡೆ. ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಆ ಅಂಕಲ್ ಹತ್ರ ಹೆಂಗಂದ್ರೆ ಒಂದು ನಿಮಿಷನೇ ನಿಂತ್ಕೊಳ್ಳೋದು, ಅಷ್ಟು ಜನ ಇರ್ತಾರೆ. ಪಾಪ ತೂಗ್ಬಿಟ್ಟು ಚೆನ್ನಾಗಿ ತೂಗು ಕೊಡ್ತಾರೆ. 2 ಹೂ ಹೆಚ್ಚಾಗಿ ಹಾಕಿದ್ರೆ ಏನಲ್ವ ಜನ ಹೋಗೋದು. ಆ ಥರ ಚೆನ್ನಾಗಿ ಇದು ಕಲಿಸ್ ಬೀಳಲ್ಲ, ಚೆನ್ನಾಗಿ ಕೊಡ್ತಾರೆ. ತಿಂಡಿ ಇವತ್ತು ಅನ್ನ ಸಾಂಬಾರು ಮಾಡಿದ್ರು ಅಮ್ಮ. ಮೆಂತ್ಯ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಸಾರು ಸುರಿದ್ರು. ಚೆನ್ನಾಗಿರುತ್ತೆ. ಬೇಳೆ ಸಾರಿಗೆ ಬರೀ ಬೇಳೆ ಸಾರು ತಿನ್ನಲಾರ್ದೇನೆ ಮಾಮೂಲಿ ಬೇಳೆ ಟೊಮಟೊ ಎಲ್ಲ ಹಾಕಿ ರುಬ್ಬಿ ಒಂದು ಕಡೆ, ಇನ್ನೊಂದು ಕಡೆ ಒಗ್ಗರಣೆಗೆ ಒಂದಿಷ್ಟು ಮೆಂತ್ಯ ಸೊಪ್ಪು ಹಾಕೋಬೇಕು. ಮೆಂತ್ಯ ಸೊಪ್ಪು ಒಗ್ಗರಣೆ ಹಾಕಬೇಕು. ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪಲ್ಯ ಥರ ಮಾಡಿ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಾಂಬಾರು ಹಾಕಿದ್ರೆ ಸಖತ್ತಾಗಿರುತ್ತೆ. ಅದು ಮಾಡಿ ಇನ್ನೊಂಚೂರು ಸೊಪ್ಪು ಮಿಕ್ಕಿತ್ತು, ಅದನ್ನು ಪಲ್ಯ ಮಾಡಿದ್ರು. ಹಾಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿತ್ತು. ಒಂಚೂರು ತಿನ್ಕೊಂಡು ಗೋಕುಲ್ ತಿನ್ನಿಸ್ಬೇಕಾಗಿದ್ದರೆ ತಿನ್ನೋಣ ಅಂತಂದೆ. ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಅಪ್ಪಾಜಿ ಇನ್ನೂ ಮಲಗಿದ್ದಾರೆ. ಬೆಳಗ್ಗೆ ಬಂದಿದ್ದಾರೆ. ನಿನ್ನೆಲ್ಲ ಎಲೆಕ್ಷನ್ಗೆ ಹೋಗಿದ್ರು. ಬೆಳಗ್ಗೆ ಬಂದು ಮಲಗಿದ್ದಾರೆ. ಎಲೆಕ್ಷನ್ಗೆ ಹೋದ್ರು ಮಲ್ಕೊಂತಾರೆ, ಎಲೆಕ್ಷನ್ಗೆ ಹೋಗಿಲ್ಲ ಮನೇಲಿದ್ರು ಮಲ್ಕೊಂತಾರೆ. ಅದೇನು ಬೇರೆ ಏನು ವಿಷಯ ಏನಿಲ್ಲ, ಹೊಸದೇನಿಲ್ಲ. ಮೋಡ ಮುಚ್ಕೊಂಡಿತ್ತು ಫ್ರೆಂಡ್ಸ್. ಇವಾಗ ಬಿಸಿಲು. ಫ್ರೆಂಡ್ಸ್, ಗೋಕುಲ್ ಕೂಡ ಎದ್ದ. ಹೂ ಕಟ್ಟತ್ತಿಗೆನೆ ನೋಡಿ 4 ಮೊಳ ಆಗಿದೆ. ಚೆನ್ನಾಗಿ ಕಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ನಾನು ನಿಧಾನ ಕಟ್ಟಿದ್ರೂ ಗುತ್ತಾಗಿ ಕಟ್ತೀನಿ, ಹಂಗಾಗಿ ನೀವು ಸ್ವಲ್ಪ ನಿಧಾನ ಆಗುತ್ತೆ. ಡೈಲಿ ಕಟ್ಟಲ್ವಲ್ಲ, ಅದಕ್ಕೇ. ಗುಂಡಣ್ಣ ಕೂಡ ಎದ್ದ. ಫಸ್ಟಿಗೆ ಊಟ ಮಾಡಿಸ್ಬೇಕು. ಬೆಳಗ್ಗೆ ಸರಿಯಾಗಿ ತಿನ್ನಲಿಲ್ಲ ಜಾಣ. ನೋಡಿದ್ರ ಅವನಿಗೆ ಎಷ್ಟೈತೆ. ಸರಿಯಾದವನೇ ಊಟ ನನಗೆ. ಬೊಂಗೋರ 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 ನೋಡಿದ್ರಾ ಹಿಂಗೆ ಒರೆಸ್ಕೊಂತಾನೆ. ಸ್ವಲ್ಪ ಕ್ಲೀನಿಂಗ್ ಬಾಯ್. ಊಟ ಮಾಡ್ತಾನೆ, ಸ್ವಲ್ಪ ಏನಾದ್ರು 20 ತೊಳ್ಕೊಂಬರ್ತಾನೆ. ಹಲ್ಲುಜ್ಜಿ ನಾಲ್ಗೆ ಉಜ್ಜಿದೆಯಾ, ಹಲ್ಲುಜ್ಜಿನಿ ಅಂತ ಹೇಳ್ತಾನೆ ನೋಡ್ರಿ. ಬೆಳಗ್ಗೆ ಎದ್ದಿದ ತಕ್ಷಣ ಪೇಸ್ಟ್ ಕೊಡ್ಬಾ ಅಂತೇಳಿ, ಪೇಸ್ಟ್ ಕೊಡು ಬನ್ನಿ ಅಂತೇಳಿ ಹಲ್ಲುಜ್ತಾನೆ ಬೇಗ ಬೆಳಗ್ಗೆ ಎದ್ದು. ಅದಕ್ಕೆ ತೋರಿಸ್ತಾ ಇರೋದು. ಈಗ ಊಟ ಮಾಡಿಸಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮನೆಯೆಲ್ಲ ಕ್ಲೀನ್ ಆಯಿತು ನೋಡಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಆಯಿತು. ಪಾತ್ರೆ ಕೂಡ ತೊಳೆದಿಕ್ಕಿದ್ವಿ. ಇವಾಗ ಒಂದು ಕಡೆ ಮುದ್ದೆ ಕುದಿ ಹಾಕಿದ್ದೆ. ಅನ್ನ ಆಗಿದೆ. ಸ್ವಲ್ಪ ಅಂಗಡಿಗೆ ಹೋಗಿ ಬರ್ಬೇಕು, ಅದಕ್ಕೇ. ಅನ್ನ ಆಗಿದೆ.
ಸ್ವಲ್ಪ ಅನ್ನ ಇದೆ, ಅದನ್ನ ರಾತ್ರಿ ಯಾರು ತಿನ್ನಲ್ಲ ಫ್ರೆಂಡ್ಸ್ ಅನ್ನ ಮಾಡಿದ್ರೆ, ಅದಕ್ಕೆ ಅದು ಇರೋ ಅನ್ನನೇ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ, ನಮ್ಮನೆಗೆ ಎಲ್ಲರ ಫೇವ್ರೇಟ್ ಇದು. ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಸಾರು ಕೂಡ ಮಾಡೋಕ್ಕಿದ್ದೀವಿ. ಸಾರು ಸೂಪರ್ ಆಗಿದೆ ಫ್ರೆಂಡ್ಸ್, ಸ್ವಲ್ಪನೂ ಕಹಿ ಇಲ್ಲ. ಪಲ್ಯ ಕೂಡ ಅಷ್ಟೇ, ಸ್ವಲ್ಪನೂ ಕಹಿ ಇಲ್ಲ. ಅದೇ ಊರಿಗೆ ಹೋಗ್ತಾ ಇದೀವಲ್ಲ ಧರ್ಮಸ್ಥಳಕ್ಕೆ, ಜೋಳ ತೊಗೊಂಬರ್ಬೇಕು. ಒಬ್ರು ಅಕ್ಕ ಕೇಳಿದ್ರು, ಹಾಗಾಗಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮೋಡ ಮುಚ್ಕೊಂಡಿದೆ, ಒಂದು 6:30 ನೋಡಿ ಹೆಂಗಿದೆ ನಮ್ಮನೆ ಹತ್ರ. ಮೋಡ ಮುಚ್ಕೊಂಡಿದೆ ಫ್ರೆಂಡ್ಸ್, ಎಲ್ಲಿ ಮಳೆ ಬರುತ್ತೇನೋ ಗೊತ್ತಿಲ್ಲ, ನೋಡೋಣ. ಛತ್ರಿ ಒಂದು ತೊಗೊಂಡೋಗ್ತೀವಿ, ದೇವರಿದ್ದಾರೆ ಮುಂದಕ್ಕೆ. ಮನೆಯೆಲ್ಲ ಫುಲ್ಲು ಕ್ಲೀನಾಗೋಯ್ತು ಫ್ರೆಂಡ್ಸ್, ಲಕ್ಕ ಮನೆಯೆಲ್ಲ. ಬಟ್ಟೆ ಒಂದು ಪ್ಯಾಕ್ ಮಾಡ್ಕೊಳ್ಳೋದು, ಬೆಳಗ್ಗೆ ಹೊಡ್ತಾ ಇರೋದು ಪೂಜೆ ಮಾಡಿಬಿಟ್ಟು, ಎಲ್ಲ ಕೆಲಸ ಆಗೋಯ್ತು. ಹೋಗಿ ಫಸ್ಟ್ ಜೋಳ ತೊಗೊಂಬಂದು ಬ್ಯಾಗ್ ಒಂದು ಪ್ಯಾಕ್ ಮಾಡ್ಕೋಬೇಕು, ಆಮೇಲೆ ಎಲ್ಲ ಬೇರೆ ಕೆಲಸ. ಗುಡ್ಡಣ್ಣ ಅಂಗಡಿಗೆ ಬರೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಬುಡ್ಡಿ ನಡಿ ಹೋಗೋಣ. ಆಯ್ತು ಫ್ರೆಂಡ್ಸ್, ಬೆಳಗ್ಗೆ 3:30 ಎದ್ದಿದ್ವಿ, ಸ್ನಾನ ಎಲ್ಲ ಆಯಿತು, ಬ್ಯಾಗ್ ಕೂಡ ರೆಡಿಯಾಗಿದೆ. ರಾತ್ರಿ ಬಂದು ವೀಡಿಯೋ ಮಾಡೋಣ ಅಂದರೆ ಟೈಮ್ ಆಗೋಗಿತ್ತು. ಜೋಳ ತೊಗೊಂಬರತ್ತಿಗೆ ನಾವು ಕತ್ತು ಬೇರೆ ಆಗಿತ್ತಲ್ವಾ, ಮೋಡ ಬರಂಗೆ ಇದ್ದಿದ್ದು ಕತ್ಲಾಗೋಯ್ತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇವಾಗ 2 ಪ್ಯಾಕಿಂಗ್ ಮಾಡೋಣ ನೈಟ್ ಅಂದರೆ ಆಗಲಿಲ್ಲ, ಸುಸ್ತಾಗೋಯ್ತು ಎಲ್ಲ ಕೆಲಸ ಮಾಡಿ. ಹಾಗಾಗಿ ಇವಾಗೆಲ್ಲ ಪ್ಯಾಕಿಂಗು. ಇದೊಂದು ಬ್ಯಾಗ್ ಅದೊಂದು ಬ್ಯಾಗ್ ತೊಗೊಂಡಿದ್ದೀವಿ ಅಷ್ಟೇ, ಇನ್ನೇನು ನಾವೆಲ್ಲ ಹೋಗೋದು. ಹಾಗಾಗಿ ಈಗ ರೆಡಿಯಾಗಿ ಪೂಜೆ ಮಾಡೋದಂದೇ ಬಾಕಿ ಇದೆ. ಟೈಮ್ ಇವಾಗ ಒಂದು 5 ಗಂಟೆ ಆಗಿದೆ ಅಷ್ಟೇ, 5:15 ಆಗಿದೆ. ಅಮ್ಮ 5:15 ಆಗಿದೆ, ಬೇಗ ರೆಡಿ ಆಗಬೇಕು. ಗೋಕುಲ್ಗೆ ಕ್ರೀಮು ಅವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಯಾವನ್ನ ಅವೇ ಅಕ್ಕ, ಏನಾಗಲ್ಲ ಅಲ್ವೇನಮ್ಮ? ತೀಟೆ ಮಾಡಬಾರ್ದಲ್ಲೇ, ಅದು ಕೊಡ್ಸಿ ಇದು ಕೊಡ್ಸಂತ ಅಟ್ಟೆ ಹಿಡಿಬಾರ್ದು. ಪೈಸೆ ಇಲ್ಲ ನಮ್ಮ ಹತ್ರ, ಸರಿನಾ? ಅಟ್ಟೆ ಹಿಡಿಬಾರ್ದು ಜನ, ಸರಿನಾ? ಇವಾಗ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅವನು ಎಲ್ಲಿ ಬಿಡ್ತಾನೆ, ಸುಮ್ಮನೆ ಹೇಳೋದಷ್ಟೇ. ರೆಡಿಯಾಗಿ ಸಿಗ್ತೀನಿ ರೀ ಫ್ರೆಂಡ್ಸ್. ಉಮಾ ರೆಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ರೆಡಿಯಾಗಿರೋ. ಟ್ರೈನ್ಗೆ ಹೋಗ್ತೀವಲ್ಲ, ಸಿಂಪಲ್ ಏನು ಯಾವಾಗಲೂ ಇದೇ ಥರ ರೆಡಿ ಆಗೋದು. ನನ್ನ ಮೇಕಪ್ ಗಿಪಕ್ಕೆ ಏನಾಗಲ್ಲ. ಒಂದು ಕ್ರೀಮ್ ಆಗ್ತಿದೆ. ಮೊದಲು ಮಾಮ ಅರ್ಥ ಅವು ಹಸೆ ಅಲ್ಲಿ ಹಾರ್ಕೊಳ್ಳಿರು ಹೋಗೋವರೆಗೂ. ಇದು ಇಷ್ಟ ಫ್ರೆಂಡ್ಸ್, ನಾನು ರೆಡಿ ಆಗೋದು. ಒಂದು ಕ್ರೀಮ್ ಹಾಕ್ಕೊಳ್ಳೋದು, ಬೊಟ್ಟಿಕ್ಕೊಳ್ಳೋದು. ಆ ಕ್ರೀಮ್ ಅಂತೆ, ಮೇಕಪ್ ಕ್ರೀಮ್ ಅಂತೆ, ಅದೇನೋ ಫೌಂಡೇಶನ್ ಅಂತೆ, ಏನೂ ಹಾಕಲ್ಲ. ನಾನಿರೋದು ಕರ್ಗಿನೇ. ಇದು ಏನೋ ಸ್ವಲ್ಪ ಮ್ಯಾಜಿಕ್ ಮಾಡಿ ತೋರಿಸೋದು ಅಷ್ಟೇ ವೀಡಿಯೋ. 7 ಗಂಟೆಗಂತ ಟ್ರೈನು. ನೋಡಮ್ಮ, ಮೊಮ್ಮ ಕೇಳ್ತೈತೆ ಅಂತ ಹೊಟ್ಟೆ. ನನ್ನ ಮಗನಿಗೆ ಮೊಮ್ಮ ಕೇಳ್ತೈತೆ ಅಂತ ಹೊಟ್ಟೆ. ಅವ್ನು 4 ಗಂಟೆಗೆ ಎದ್ದಿದ್ದಾನೆ ಪಾಪ. 4 ಗಂಟೆನೇ ಇಲ್ಲಿ, ಇನ್ನೂ ಕಮ್ಮಿಗೆ ಎದ್ದವನೇನು. ಎದ್ದು ಫಸ್ಟ್ ನಮ್ಮ ಮನೆಗೆ ಸ್ನಾನ ಮಾಡಿದ್ದೆ ನನ್ನ ಬಂಗಾರ. ಆಯ್ ಜಣ, ಓಯ್ ಬಂಗಾರ. ಅಮ್ಮ ಹೊಸ ಚಪ್ಪಲಿ ಹಾಕ್ಸಮ್ಮ, ಓಡಾಡ್ತಾನೆ ನೋಡೋಣ. ಎಲ್ಲಿಟ್ಟಿನಿ? ದಪ್ಪ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಟೀ ಕುಡಿಬೇಡ ಅಂತ ಹೇಳಿದ್ದಾರೆ. ಈಗ ಟ್ರೈನ್ ಇವನೇ ಕೇಳಿ, ಇವನೇ ತೊಗೊಂಡಿದ್ದೆ. ಇದು ಟೀ ಕುಡಿಬೇಡ ಅಂತಿದ್ದಾರೆ. ಟ್ರೈನಿಗೆ ಬೇರೆ ಹೋಗ್ಬೇಕು ಇಲ್ಲೆಲ್ಲ. ಇವಾಗ ಬೆಳಗ್ಗೆ ಬೇಗ ಇದ್ದಿದ್ದೀನಿ, ನನ್ನ ಕೈಲಿ ಆಗಲ್ಲ ಅಂತ ಟೀ ಕುಡಿತಾ ಇದ್ದೀನಿ ಮಂಡಕ್ಕೆ ಬಿದ್ದು. ಹಾಸ್ಪಿಟ್ಲಿಗೆ ಹೋಗಿ ಬಂದು ಕಮ್ಮಿ ಮಾಡಬೇಕು. ಜಾಸ್ತಿ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು. ವೀಡಿಯೋದಲ್ಲಿ ಅಷ್ಟು ಕಾಣಿಸಲ್ವೇನೋ. ಒಬ್ಬರು ಯಾರಾದರೂ ವೀಡಿಯೋ ಮಾಡ್ತಾಯಿದ್ರೆ ಅವಾಗ ಅದು ಜಾಸ್ತಿ ಇನ್ನೂ ದಪ್ಪ ಕಾಣಿಸ್ತೀನಿ. ಇದ್ದೇ ದಪ್ಪಕ್ಕಿಂತ ಇನ್ನೂ ಡಬಲಾಗಿ ದಪ್ಪ ಕಾಣಿಸ್ತೀನಿ ನಾನು. ವಾಲೆ ಸದ್ಯಕ್ಕೆ ಇವೇ ತೊಗೊಂಡಿದ್ದೀನಿ. ಟ್ರೈನಲ್ಲಿ ಹೋಗ್ತಾ ಇರೋದಲ್ವ, ಹುಷಾರಾಗಿರಬೇಕು. ಯಾಕೆ ಬೇಕು, ನಾವೇ ಹೋಗ್ತಾ ಇರೋದು ಅಂತ. ಬೆತ್ತಲೇಶ್ವರ ಓಡಾಡ್ತಾವನೆ ನಮ್ಮ ಮನೆಗೆ. ಸ್ನಾನ ಮಾಡೋಕ್ಕೆ ಹೋಗಿದ್ದ, ಇವಾಗಿದ್ದು. ನಾವು ಬರಲ್ವಲ್ಲ ಫ್ರೆಂಡ್ಸ್, ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೋಸ್ಕರನೇ ಬೇಡ ಬಿಡು ಅಂತ ನಾವು ನೀರು ಹಾಕಲಿಲ್ಲ. ಸ್ವಲ್ಪನೇ ನೀರಿತ್ತು. ಇವಾಗ ನನಗೂ ನೀರು ಹಾಕೋದಲ್ವಾ ಅಂತ ಕೇಳ್ತವ್ರೆ. ಆದರೆ ಕರ್ಕೊಂಡು ಹೋಗಲ್ಲ ಅಷ್ಟೇ, ಅವರೇ ನಾವೇ ಹೋಗ್ತಾ ಇರೋದು. ಫ್ರೀಯಾಗಿ ಅಮ್ಮ ಮಗ ಹೋಗ್ತಾ ಇದ್ದೀವಿ. ಅವರಿದ್ರು ಗಜಿಬಿಜಿ ಫ್ರೆಂಡ್ಸ್.
ಬರೀ ಪೂಜೆ ಮಾಡೋದು ಜ್ಞಾನ ಇರಲ್ಲ. ಊಟಕ್ಕೆ ಹೋಗೋಣ, ಹೋಟ್ಲಿಗೆ ಹೋಗೋಣ ಅನ್ನೋ ಒಂದು ಜ್ಞಾನ ಬಿಟ್ಟು ಇನ್ನೊಂದು ಜ್ಞಾನ ಇರಲ್ಲ ಅವ್ರಿಗೆ. ಅದಕ್ಕೆ ನೋ ಭಕ್ತಿ ದೇವ್ರ ಮೇಲೆ, ಓನ್ಲಿ ಈಟಿಂಗು. ಹಾಂ ಕೊಟ್ಟಿದ್ದೀನಿ, ಅಲ್ಲೈತಲ್ಲ. ಓನ್ಲಿ ಈಟಿಂಗು, ಓನ್ಲಿ ಮಲ್ಗಿಂಗ್ ಅವ್ರದ್ದು. ಈ 2 ಕೆಲಸ ಬಿಟ್ಟು ಇನ್ನೇನು ಕೆಲಸ ಇಲ್ಲ. ನನ್ನ ಕೀಗೆ ಇಟ್ಕೊಂಡಿದ್ದೀನಿ. ಗಲೈತಲ್ಲ ಅಪ್ಪಂದು. ಬೇರೆ ಕೊಟ್ಟಿದೆ, ನಾವು ಬೇರೆ ಇಟ್ಕೊಂಡಿದ್ದೀವಿ, ಹೊಸ ಇಟ್ಕೊಂಡಿದ್ದೀವಿ. ಬಾಯ್ ಮಾಡು ನಮ್ಮ ಫ್ರೆಂಡ್ಸಿಗೆ. ಬಾಯ್. ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳು. ದೇವಸ್ಥಾನಕ್ಕೆ ಹೋಗ್ತೀವಮ್ಮ, ಧರ್ಮಸ್ಥಳ ಕುಕ್ಕೆ ಹೋಗಿ ಬರ್ತೀವಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಅಂತ ಒಳ್ಳೇದಾಗಲಿ. ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ.